ಕಾರಣ ಕತೆ ಇಲ್ದೇನೆ ಬೆಂಗಳೂರಿಗೆ ಬರಲೇಬೇಕಾಗಿ ಬಂತು ಅನಿವಾರ್ಯತೆಯಿಂದ. ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಹೋಗ್ತಿರೋದೇ ಇಸ್ಕಾನ್. ಏನು ಕಂಪ್ಲೀಟ್ ಅಂತೂ ಆಗಿಲ್ಲ, ಇನ್ನೂ 20% to 30% ಇದೆ. ಸೊ ಬೇಕು. ಆ್ಯಕ್ಚುಲಿ ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಪ್ರಣವರು ಬರ್ತಾ ಇದ್ದಾರೆ. ಏನೋ ಸಿಂಗಾಪುರ್ಗೆ ಹೋಗಿದ್ದ ಮುಂಚೆ ಒಂದು ನಮಸ್ಕಾರ ಹಾಕ್ಬರೋಣ ಅಂತ ಅವರು ಬರ್ತಾ ಇದ್ದಾರೆ. ಮೆಟ್ರೋಯಿಂದ ಆಚೆ ಬಂದಿದ್ದಾಯ್ತು. ಕೈ ಹಿಡಿದಿರೋ ದೇವ್ರನ್ನ ನೋಡ್ಕೊಂಬರ್ಬೇಕು ಒಂದ್ಸಾರಿ ಅಂತ. ಸೊ ಇವಾಗ ಹಂಗೇನೆ ಇಷ್ಟು ದಿನ ಸರ್ಜರಿ, ಎಮರ್ಜೆನ್ಸಿ ವಾರ್ಡ್ ನೆನಪಿದ್ದೀನಲ್ವಾ ನನಗೆ? ಬರ್ತೀನಿ. ಆ ಎಮರ್ಜೆನ್ಸಿ ವಾರ್ಡು, ಆ ಬೆಡ್ಡು, 5 ದಿನ ಹಾಸ್ಪಿಟಲೈಸು, 5 ದಿನ ಡಿಸ್ಚಾರ್ಜ್ ಆಗಿ ಇದ್ದಿರೋ ನರ್ಕ, ಅದೆಲ್ಲ ಕಲಿಸಿರೋದು ಒಂದು ಒಳ್ಳೆ ಪಾಠ. ಅಂದರೆ ತಪ್ಪಿ ತಿಂಡಿ ಮಿಸ್ ಮಾಡಬಾರ್ದು, ಅರ್ಜೆಂಟ್ ಅಂತೂ ಮಾಡಲೇಬಾರ್ದು. ಸೊ ಇವೆರಡೂ ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಓದ್ತಿರೋ ಬಿಡ್ತಿರೋ ಆರೋಗ್ಯವೇ ಭಾಗ್ಯ, ಇಷ್ಟೇ ಕಲಿಸಿರೋ ಪಾಠ. ಬ್ಲಡ್ ಡೊನೇಟು, ನಮಗೂ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ನಮಗೂ ಆಸೆ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ನಾ 1/4 kg ಮಾಸದಲ್ಲಿ 1/4 kg ಮಾಂಸ ಇಲ್ಲ ಬಾಡಿಲಿ. ಸೊ ಇನ್ನು ನಮಗೆ ಬ್ಲಡ್ ಸಾಕಾಗ ಡೌಟು. ಡೆಫಿನೆಟ್ಲಿ ಒಂದ್ಸರಿ ಮಾಡಿದ್ದೆ, ಅದಾದ 3 ತಿಂಗಳೆಲ್ಲ 1 ತಿಂಗಳು ಫುಲ್ಲು ಜ್ವರ. ಅಬ್ಬಾ ಶಿವ, ಅವತ್ತಿಂದ ನಾನು ಮಾಡೋಕ್ಕೆ ಭಯ. ಬಟ್ ಪರವಾಗಿಲ್ಲ, ಮುಂದೆ ಏನಾದರೂ ತುಂಬ ಚೆನ್ನಾಗಿ ಬೆಳೆದು ಒಂಥರ ನೋಡೋಕ್ಕೆ ಇವಾಗ ಕೋಳಿ ಥರ ಇದ್ದೀನಿ, ಮುಂದೆ ಒಳ್ಳೆ ಎಮ್ಮೆ ಥರ ಏನಾದರೂ ಆದರೆ ನಾನೇನಯ್ಯ ತಪ್ಪು ಮಾಡ್ದೆ? ಡೆಫಿನೆಟ್ಲಿ ದಾನ ಮಾಡ್ತೀನಿ. ನೀವು ರಕ್ತದಾನ ಮಾಡಿ. ಆಕ್ಚುಲಿ ನನಗೊಂದು ಎಕ್ಸ್ಪ್ಲೋರೇಷನ್ ಏನಂದ್ರೆ, ಈ ಬ್ಲಡ್ಗಳೆಲ್ಲ ಹಿಂಗೆ ಏನು ಡೊನೇಟ್ ಮಾಡ್ತಾರೆ, ಅದು ಎಷ್ಟು ದಿನ ಸರ್ವ್ ಆಗುತ್ತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕು. ಆಕ್ಚುಲಿ ಅದೊಂದು ನನಗೆ ಆ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಎಲ್ಲರ ಹತ್ರ ಫ್ರೀ ಬ್ಲಡ್ ತಗೊಂತಾರೆ, ಅದೇನಾದ್ರು ಮಾರ್ತಾರ ಅಥವಾ ಇಡ್ತಾರ ನನಗೆ ಗೊತ್ತಿಲ್ಲ. ನೋಡೋಣ, ಅದನ್ನೊಂದು ದಿನ ಎಕ್ಸ್ಪ್ಲೋರ್ ಮಾಡೋಣ ಸಾಧ್ಯ ಆದರೆ. ಈಗ ಬಂದ್ವಿ ನಿನ್ನ ಇಸ್ಕಾನ್ ಹತ್ರ, ಜಸ್ಟ್ ಮೀಟರ್ಸು. ಪ್ರಣವರು ಇದ್ದಾರೆ ಇಲ್ಲೇ, ನೋಡಬೇಕು ಎಲ್ಲಿದ್ದಾರೆ ಅಂತ. ಹೇಗಿದೆ ಗೆಳೆಯ? ವೇಟ್ ಬ್ರೋ, ಬೀರಪ್ಪ ಅಂತ ಹೇಳ್ಬಿಟ್ಟು. ಅಣ್ಣನ ಇಂಡಿಯಾದಲ್ಲಿ ಲಾಸ್ಟ್ ಟೈಮ್ ಪ್ರಣವರ ಭಕ್ತಿ ಎಂತದ್ದು ಅಂದ್ರೆ, ಕಾಲಿ ಗಾಯ ಆದ್ರೂ ಬೆಟ್ಟ ಹತ್ತಾ ಇದ್ದಾರೆ. ಸೊ ನಮ್ಗೆ ಬುಡಕ್ ಬೆಂಕಿ ಬಿದ್ರು ಕೂಲ್ ಆಗಿದ್ದೀವಿ. ಇದು ಭಕ್ತಿ ಅನ್ಬೇಕೋ ಪರಿಶ್ರಮ ಅನ್ಬೇಕೋ ಗೊತ್ತಿಲ್ಲ. ಏನ್ರಿ ಪ್ರಣವ್ ಅವ್ರೆ, ನಿಮ್ ಭಕ್ತಿ ನೋಡಿದ್ರೆ ಶ್ರೀಕೃಷ್ಣ ಇವಾಗಲೇ ಉದ್ಭವವಾಗಿ ಬಂದ್ಬಿಡಂಗಿದ್ದಾರೆ. ಕಾಲ್ ಕುಂತಾ ಇದ್ರು ಎದ್ದು ಕಷ್ಟ ಪಡ್ತಾ ಇದೀರಲ್ಲ, ಖುಷಿ ಆಗುತ್ತೆ. ತಾವು 30 ತಾರೀಕಲ್ಲ ಹೋಗಿ ಸಿಂಗಾಪುರ್ಗೆ ಹೊಡೋದು. ಸೊ ಇನ್ನು ನಮ್ಮ ಅಣ್ಣನ ಸಿಗೋದು ಡೌಟೇ. ಇನ್ನು ಬೆಂಗಳೂರಿಗೆ ಸಿಂಗಾಪುರ್ ಹೋಗಿದ್ದ ಮುಂಚೆ ಒಂದ್ಸಲ ಹಾಯ್ ಬಾಯ್ ಹೇಳ್ಕೊಂಡು ಜೂಡ ಬಿಡೋದು ಅಲ್ವಾ? ಆ್ಯಕ್ಚುಲಿ ತುಂಬ ಸರಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಇವನ್ನ. 2 ತಿಂಗಳು ಸರ್ಜರಿ, ಆ ಮೂವ್ಮೆಂಟು, ಕ್ಲಾಸು ಎಲ್ಲ ಹಾಕಿದ್ರಲ್ಲಿ ನಮ್ಮ ಪ್ರಣವನ ಆಲ್ಮೋಸ್ಟ್ ನಾವು ಮರೆತೇ ಬಿಟ್ಟಿದ್ವಿ. ತುಂಬ ಸ್ಟಾಕ್ಸ್ ವೀಡಿಯೋಸ್ ಇದಾವೆ ಇನ್ನು. ಅಂದರೆ ಇನ್ನು ವೀಡಿಯೋಸ್ ಅಂದರೆ ಬ್ಲಾಗ್ ವೀಡಿಯೋಸು ವೀಡಿಯೋಸ್ ಇದ್ದಾವೆ. ಸೊ ಅವನ್ನೆಲ್ಲ ಕ್ಲೀನಾಗಿ ನಾನು ಮೆಮೊರಿ ಇಟ್ಕೊಂಡಿದ್ದೀನಿ. ಇದು ಮಾತ್ರ ಪಕ್ಕ ಬಿಡಬೇಕು, ಯಾಕಂದರೆ ಇಂಪಾರ್ಟೆಂಟು. ನೋಡೋಣ, ಪ್ರಣವ್ ಕಂಟಿನ್ಯೂ ಮಾಡ್ತಾರೆ ಈ ಬ್ಲಾಗ್ನ ನಾಳೆಯಿಂದ. ಸಿಂಗಾಪುರ್ ಹೋದ್ಮೇಲೆ ನೋಡೋಣ ಅದು ಎಷ್ಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೇ ಬಿಡೋಣ ಅವಾಗ್ಲೇ. ದೇವಸ್ಥಾನ ಟಾಪಿಗೆ ಬಂದಿದ್ದೀವಿ. ಇಲ್ಲಿ ಹೆಂಗಂದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಬೋದು, ಕ್ಯಾಮ್ರಾದಲ್ಲಿ ಮಾಡೋಂಗಿಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ಒಂಥರ ಹಿಂಗೆ ಅಂದರೆ ತಪ್ಪನ ಮಾಡಿ ಕಣ್ಣು ಅಂದರೆ ಕಣ್ಣು ಮುಚ್ಚಿ ಹಾಲು ಕೊಡಿ ಯಾರು ನೋಡಲ್ಲ ಅನ್ನೋ ಥರ ಇರುತ್ತೆ. ಏನೋ ಗೊತ್ತಿಲ್ಲ, ನಮಗೂ ಅರ್ಥ ಆಗಲ್ಲ. ಸೊ ಪರವಾಗಿಲ್ಲ, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋನ ಇಂಪಾರ್ಟೆಂಟ್ ಅಂತಲ್ಲ, ಬಟ್ ಬೆಸ್ಟ್ ಮೆಮೊರಿ. ಈಗ ಹೋಗೋದವಾ ಒಳಗಡೆ? ಹಾಯ್ ಬ್ರೋ. ಹಾಯ್ ಹೇಳ್ರಿ. ಪರಿಚಯ ಮಾಡಿಸ್ಕೊಡಿ. ಆ್ಯಕ್ಚುಲಿ ನಿಮ್ಮ ಪರಿಚಯ ಹೇಳಿಲ್ಲ ನಮಗೆ. ನನ್ನ ಹೆಸರು ಕಿಶೋರ್ ಅಂತ. ಏನು ಮಾಡ್ತಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ನಾನು ಡೈರೆಕ್ಷನ್ ಫೀಲ್ಡಲ್ಲಿ. ಡೈರೆಕ್ಷನ್ ಫೀಲ್ಡು. ಇವತ್ತಿಂದ ನಾವು ನಿಮ್ಮವರು, ನೀವು ನಮ್ಮವರು. ಇಸ್ಕಾನ್ ಇದ್ರ ಮೇಲೆ ಬಂದಿದ್ದೀವಿ. ಪರ್ಮಿಷನ್ ಇದೆ ಅಲ್ವಾ? ಇಲ್ವಾ? ಅದು ಕರ್ಕೊಂಡು ಬಂದಿದ್ದಾರೆ. ಮೇಲೆ ಬಂದಿದ್ದೀವಿ. ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಅದಕ್ಕೆ ನಮ್ಮ ಕಡೆಯವ್ರ ಫೋನೆಲ್ಲ ಆನ್ ಮಾಡ್ತಾ ಇದ್ದೀವಿ. ನೋಡೋಣ. ಅದು ಕಲರ್ ಇರುತ್ತಲ್ವ ಇದರಲ್ಲಿ, ಆಮೇಲೆ ಎಲ್ಲ ಕಲರ್ ಮ್ಯಾಚ್ ಆಗುತ್ತಲ್ವಾ? ಓಕೆ.
ಸೊ ಈಗ ಒಳಗಡೆ ಬಂದಿದ್ದೀವಿ. ಕ್ಯಾಮ್ರಾ ಅಲೋ ಇಲ್ಲ ಅಂತ ಮೊಬೈಲ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇದಕ್ಕೂ ಅಲೋ ಇದೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಅಣ್ಣ ಇಷ್ಟು ದಿನ ಕರ್ನಾಟಕದಲ್ಲಿ ಇಟ್ಕೊಂಡು ತುಂಬಾ ಕಡದು ಗುಡಿ ಹಾಕಿದ್ದಾನೆ. ಅದೆಷ್ಟು ಸಿಂಗಾಪುರದಿಂದ ಬರೆಯೋಷ್ಟು ರಿವ್ಯೂನ ಕರ್ನಾಟಕದಲ್ಲಿ ಇನ್ನೂವರೆಗೂ ನೆಟ್ಟಿಗೆ ಬರೆದಿಲ್ಲ. ಎರಡೇ ಸಿನಿಮಾದ್ ಬರ್ದಿರೋದು. ಸೊ ಇವ್ರಿಗೆ ನಮ್ ದೇಶ ಬಿಟ್ಟು ಹೋದ್ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಗೊತ್ತಿಲ್ಲಪ್ಪ. ನಿಮ್ ದೇಶ ಬಿಟ್ಟು ಹೋದ್ಮೇಲೆ ಪ್ರೀತಿ ಬರುತ್ತಾ ಇವರಿಗೆ? ಈ ಸಿನಿಮಾ ಮೇಲೆ ಕನ್ನಡ ಸಿನಿಮಾ ಮೇಲೆ ಅಲ್ಲಿದ್ದಾಗ ದಿನಕ್ಕೂ ಕನ್ನಡ ಬಗ್ಗೆ ಸ್ಟೇಟಸ್ ಆಗ್ತಿದ್ದ. ಇವಾಗ ನೋಡಿದ್ರೆ ಮಾಯಾ ಏನಾಗಿದೆ? ಏನಿಲ್ಲ ಆಗ್ತಿದ್ದೀನಿ, ನೀವು ಟೈಮಿಲ್ಲ ನೋಡೋದಕ್ಕೆ. ಅಲ್ಲೋ ಬಾಸು, ನಾನು ಪ್ರತಿಯೊಂದಕ್ಕೂ ಲೈಕ್ ಮಾಡ್ತೀನಿ, ಪ್ರತಿಯೊಂದಕ್ಕೂ ರಿಪ್ಲೈ, ಪ್ರತಿಯೊಂದು ಲೈಕ್ ಮಾಡ್ತೀನಿ. ಹಾಕಿರೋದು ನೀವು ನೋಡಿಲ್ಲ ಅಂತ ಎಲ್ಲ ಏನು ದೇಶ ಬಿಟ್ಟವ್ರು ದೇಶ ಬಿಟ್ಟಕ್ಕೆ ಹುಚ್ಚಿ ಬರುತ್ತಲ್ಲ ನಿಮ್ಗೆ ಹಿಂಗೆ ಎತ್ಕೊಂಡು. ಹೌದು, ಎಲ್ಲಿದ್ರು ಬರ್ಲೇಬೇಕು, ಎಲ್ಲಿದ್ರು ಬರ್ಬೇಕು, ಅಲ್ಲಿದ್ರು ಬರ್ಬೇಕು. ಪಾಸ್ ಮಾಡಿದ್ರು. ಟೆಂಪಲ್ ಅಲ್ಲಿ ರೆಕಾರ್ಡಿಂಗ್ ಮಾಡೋದು ತುಂಬಾ ಕಷ್ಟ, ಅಲೋವ್ ಇಲ್ಲ. ಬಟ್ ನಾವೇನ್ ಮಾಡಿದೀವಿ, ಟಾಪ್ ಅಲ್ಲಿ ಬಂದಿದೀವಿ ಅಂದ್ರೆ ಇದ್ರ ಮೇಲೆ, ಸರಿನಾ? ಸೊ ಅಲ್ಲಿಗೆ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಏನಂದ್ರೆ ವೈಬು ಇಲ್ಲಿ ಏನ್ ಗೊತ್ತಿಲ್ಲ ಇಲ್ಲಿ ಹೆಂಗಿದೆ ಅಂತ. ಕೃಷ್ಣ ಅಂದ್ರೆ ಒಂದು ವೈಬು. ನನಗೆ ಆಕ್ಚುಲಿ ಒಂದೊಂದ್ ಸಾರಿ ದೇವರ ಕಾಣ್ತಾನೆ, ಒಂದೊಂದ್ ಸಾರಿ ಫ್ರೆಂಡ್ ಆಗಿ ಕಾಣ್ತಾನೆ. ಸೊ ನನಗೆ ಒಂಥರ ಪ್ರೌಡ್ ಫೀಲ್, ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ, ನನ್ನ ದೇವ್ರ ಅಂತ ಹೇಳ್ಕೊಳ್ಳೋದಕ್ಕೆ. ಹುಷಾರಾದ ತಕ್ಷಣ ಓಡ್ ಬಂದಿದ್ ಮಾತ್ರ ಇಲ್ಲಿಗೆನೆ. ಹೊರಡೋಣವಾ ಕೆಳಗಡೆ? ಆಕ್ಚುಲಿ ಈಗ ಮುಗೀತು. ಸೊ ಕೆಳಗೆ ಹೋಗ್ತಾ ಇದ್ದೀವಿ. ನೋಡೋಣ. ಅನ್ನೋದಕ್ಕೂ ಅಜ್ಜಿ ಒಂದು ಅಕ್ಕಿ ಅಗಲ್ ತಿನ್ನೋಕ್ಕೂ ರೆಸ್ಟ್ರಿಕ್ಷನ್ ಇದೆ. ಹೆಂಗ್ ತಿನ್ಬೇಕು ಅಂತ. ಅದ್ರಲ್ಲಿ ರಸಗುಲ್ಲ, ಸರಿ ರಸ್ಮಲೈ ಸಾರಿ, ನಮ್ಗೆ ಗೊತ್ತಾಗಲ್ಲ ಹೆಸರುಗಳು. ಇವರು ಹೋಟೆಲ್ ಇಂಡಸ್ಟ್ರಿ ಚೆಫ್ ಏನು ಸೇಲ್ಸ್ ಅಲ್ಲಿ, ಬಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದಾರೆ. ಸೊ ಅವರಿಗೆ ಯಾವ ತಿಂಡಿ ಎಲ್ಲಿ ಹೆಂಗೆ ಯಾಕೆ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರೆ ಎಲ್ಲ ಹೇಳ್ತಾರೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಒಂದ್ಸರಿ ನಾವು ಐಡಿಯಾ ಹಾಕಿರ್ತೀರಿ ಕೆಳಗಡೆ, ಜೈ ಅಂದ್ಬಿಡಿ. ಸೊ ಇದು ರಸ್ಮಲೈ ಅಂತ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದೀನಿ, ಗೊತ್ತಿಲ್ಲ ಹೆಂಗಿರುತ್ತೆ. ನಮ್ಗಿರೋ ಸರ್ಜರಿಗೆ ಇರೋ ಫುಡ್ ರಿಸ್ಟ್ರಿಕ್ಷನ್ ತುಂಬಾನೇ ಇದೆ, ತಿನ್ನಕ್ ಆಗಲ್ಲ. ಸೊ ಬಟ್ ಇದನ್ನ ಚೆನ್ನಾಗಿದೆ ಅಂತೆ, ನೋಡೋಣ. ಏನ್ರಿ ಲೈಫ್ ಅಷ್ಟೊಂದು ಸೀರಿಯಸ್ ತಗೊಂಡ್ಬಿಟ್ಟಿದ್ದೀರಾ? ಒಂದೊಂದು ಸ್ಟೆಪ್ ಇಡ್ತಾ ಇದ್ದೀರಾ? ಕಾಂಟ್ರವರ್ಷಿಯಲ್ ಅಲ್ಲ ಬ್ರೋ, ಕಾವೇರಿ ಅಂದ್ರೆ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಓಕೆ ಸರಿ. ದರ್ಶನ ಮುಗೀತು. ದೇವ್ರ ಹತ್ರ ಏನು ಕೇಳ್ಕೊಳ್ಳೋದೇನಿರಲಿಲ್ಲ, ಎಲ್ಲ ಧನ್ಯವಾದ ಅರ್ಪಿಸ್ಬೇಕಾಯ್ತು. ಏನು ಅರ್ಪಿಸ್ಬೇಕ, ನನಗೇನು ಹೇಳ್ಕೊಬೇಕಿತ್ತು ಅಷ್ಟು ಹೇಳ್ಕೊಂಡಿದ್ದಾಯ್ತು. ಪ್ರಸಾದ ತಿನ್ಕೊಂಡು ಪ್ರಣವ್ ನಾವು ಹೋಗ್ತಾ ಇದ್ದೀವಿ. ಪ್ರಣವ್, ಇಷ್ಟೊತ್ತು ನಾವು ಶೆಲ್ಟರ್ ಕೆಳಗಡೆ ಇದ್ದರೆ ಮಳೆ ಬರೋದು ನಿಲ್ಲುತ್ತ, ಹೊರಗಡೆ ಬಂದ್ರೆ ಮಳೆ ಬರುತ್ತೆ. ರೀ ಪ್ರಣವ್ರೆ ಅಲ್ಲಿ ಬನ್ರಿ. ರೀ ಪ್ರಣವ್ ಅಜ್ಜಿಗೆ ಎಂತ ಕರ್ಮ ಅಂದ್ರೆ ನಮ್ದು. ಯಾರು ನಿಂತ್ಕೊಂಡಿದ್ವಿ ಅಂದ್ರೆ ಅಲ್ಲೇನು ಮಳೆ ಬರಲ್ಲ, ನಿಂತ್ಕೊಂಡು ಹೋಗ್ಬಿಡುತ್ತೆ. ನಾವು ಏನಾರು ಹೊರಗಡೆ ಬಂದ್ವಿ ಅಂದ್ರೆ ಶುರು ಆಗುತ್ತೆ. ನಮ್ನ ಎಲ್ಲಿ ಇಟ್ಕೊಳಕ್ ಮಾಡ್ತಿದ್ಯೋ ಗೊತ್ತಿಲ್ಲ. ಸೊ ಇವಾಗೆಲ್ಲ ಮುಗಿದು ಮನೆಗೆ ಜೈ ಅಂತ ಇರೋದೆ, ಹೊರಡೋಣ ಮನೆಗೆ. ದರ್ಶನ ಮುಗೀತು. ಪ್ರಣವ್, ಸಿಂಗಾಪುರ ಸಿಗೋಣ ಮತ್ತೆ. ನೀವು ಮತ್ತೆ ಅಕಸ್ಮಾತ್ ಸಿಗೋಣ ಯಾವಾದ್ರು. ಓಕೆ ಸರಿ. ಹಲೋ ಯಾರು? ಹಲೋ ರ್ಯಾಪಿಡೋ, ಊಬರ್ ಇದೇನಾ ಬ್ರೋ? ಇದಲ್ಲ. ಓಕೆ, ಗೇಟ್ ಹತ್ರನೇ ಇದ್ದೀನಿ ಅಂತ ಹೇಳ್ತಿದ್ದೀರಿ ನೀವು. ಇಲ್ಲಿ ಬೈಕ್ ಆಯ್ತಾ ಇದೀವಿ, ಬರೋಕ್ಕಾಗಲ್ವಲ್ಲ ಅಲ್ಲಿಗೆ? ಒಂದು ನಿಮಿಷ, ಯಾರಂತ ಗೊತ್ತಾಗುತ್ತೆ. ಇಲ್ಲ ಇದೇ ಮೆಟ್ರೋ ಬ್ರೋ. ಹಾಂ, ಈಗ ನಮ್ಮ ಜರ್ನಿ ಇವತ್ತಿಗೆ ಎಂಡ್ ಆಯಿತು. ಸೊ ನಾವು ನಾಳೆಯಿಂದ ನಮ್ಮ ಕೆಲಸ ಬಿಜಿಯಾಗೋಣ. ಡೆಫಿನೆಟ್ಲಿ. ಈಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತದಲ್ಲ, ಬ್ರೈಟ್ನೆಸ್ ಕಡಿಮೆ ಆಗಿದೆ, ಇಂಡಿಕೇಟರ್ ಹಾಕ್ಬಿಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಪ್ರಣವ್ ಅವರೇ, ಸಿಗೋಣ ಸಿಂಗಾಪುರದಲ್ಲಿ. ಬಾಯ್. ನಾನಾರು